ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಅಂದ್ರೆ CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ನಡೆಸುವಂತ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಸಿಟೆಟ್ ಪರೀಕ್ಷೆ ಅಂತ ಹೇಳಿ ನಾವೇನು ಕರಿತೇವೆ. ಸೊ ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ CBSE ಇದೀಗ ಅಧಿಕೃತವಾಗಿ ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು. ಸೊ ನಿನ್ನೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಸೊ ನೀವು ಇದಕ್ಕೆ ಸಂಬಂಧಪಟ್ಟಾಗಿ ಸಿಟೆಟ್ ನ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಪಬ್ಲಿಕ್ ನೋಟಿಸ್ ಹಾಗೇನೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಬುಲೆಟಿನ್ ಅನ್ನು ನೋಡಬಹುದು. ಸೊ ಇಲ್ಲಿ ಹೇಳಿದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ದಟ್ ಇಸ್ CBSE ವಿಲ್ ಕಂಡಕ್ಟ್ ದ 22nd edition of Central Teachers Eligibility Test that is CTET on 6th September 2026 that is on Sunday. ಮುಂದಿನ ಸಿಟೆಟ್ ಪರೀಕ್ಷೆ ಸೆಪ್ಟೆಂಬರ್ ತಿಂಗಳ 6ನೇ ತಾರೀಕಿಗೆ ನಡೆಯಲಿಕ್ಕಿದೆ, ಭಾನುವಾರದಂದು ನಡೆಯಲಿಕ್ಕಿದೆ. ಸೊ ಪತ್ರಿಕೆ 1 ಮತ್ತು ಪತ್ರಿಕೆ 2 ಕೂಡ ಒಂದೇ ದಿನ ನಡೆಯಲಿಕ್ಕಿದೆ. ಸೊ ಈ ಸಿಟೆಟ್ ಪರೀಕ್ಷೆಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಂತ ಪ್ರಕ್ರಿಯೆ 11 ಮೇ ಅಂದ್ರೆ ನಿನ್ನೆಯಿಂದ ಆರಂಭ ಆಗಿದೆ. ಸೊ ಹಾಗೇನೆ ಈ ಸಿಟೆಟ್ ಪರೀಕ್ಷೆಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನಾಂಕ 10 ಜೂನ್ 2026. ಸೊ ಸರಿ ಸುಮಾರು 1 ತಿಂಗಳ ಕಾಲಾವಕಾಶನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೋಟಿಫಿಕೇಶನ್ ಅಲ್ಲಿ ಹೇಳಿದ್ದಾರೆ ನೋಡಿ, ಇನ್ ಕೇಸ್ ಆಫ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಇನ್ಕ್ರೀಸಸ್ ದ ಎಕ್ಸಾಮಿನೇಷನ್ ಮೇ ಆಲ್ಸೋ ಬಿ ಕಂಡಕ್ಟೆಡ್ ಆನ್ ಸೆಪ್ಟೆಂಬರ್ 5th 2026 ದಟ್ ಇಸ್ ಆನ್ ಸ್ಯಾಟರ್ಡೆ. ಸೊ ಒಂದು ವೇಳೆ ಈ ಸಿಟೆಟ್ ಪರೀಕ್ಷೆಗೆ ಅರ್ಜಿಯನ್ನ ಹಾಕಿದಂತಹ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾದ್ರೆ ನಾವು 2 ದಿವಸ ಸಿಟೆಟ್ ಪರೀಕ್ಷೆಯನ್ನು ನಡೆಸ್ತೇವೆ ಅಂತ ಹೇಳಿದ್ದಾರೆ. ಒಂದು ಅವರು ಹೇಳಿದಂತ ದಿನಾಂಕ 6 ಸೆಪ್ಟೆಂಬರ್ 2026 ಅದು ಭಾನುವಾರ, ಇನ್ನೊಂದು 5 ಸೆಪ್ಟೆಂಬರ್ 2026 ಅದು ಶನಿವಾರ. ಇನ್ ಕೇಸ್ ಈ ಸಿಟೆಟ್ ಪರೀಕ್ಷೆಗೆ ಅರ್ಜಿ ಹಾಕಿದಂತಹ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾದ್ರೆ ಸೊ ನಾವು ಈ ತರ 2 ದಿವಸ ಈ ಸಿಟೆಟ್ ಪರೀಕ್ಷೆಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ. ನೋಡಿ, ಸೊ ಸಿಟೆಟ್ ಪರೀಕ್ಷೆ ಬಗ್ಗೆ ನಿಮಗೆ ಗೊತ್ತಿರಬಹುದು, ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತದೋ ಅದೇ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತ ಶಿಕ್ಷಕರ ಅರ್ಹತಾ ಪರೀಕ್ಷೆ ಈ ಸಿಟೆಟ್ ಪರೀಕ್ಷೆ. ಸೊ ಈ ಸಿಟೆಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಈಗಾಗಲೇ ಇಂಪಾರ್ಟೆಂಟ್ ಡೇಟ್ಸ್ ಅನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಸೊ ಈ ಸಿಟೆಟ್ ಪರೀಕ್ಷೆ ಟೈಮ್ ಟೇಬಲ್ ಅನ್ನ ಕೊಟ್ಟಿದ್ದಾರೆ. ಸೊ ಡೇಟ್ ಆಫ್ ಎಕ್ಸಾಮಿನೇಷನ್ 6th September 2026 ದಟ್ ಇಸ್ ಆನ್ ಸಂಡೇ, ಭಾನುವಾರ. ಸೊ ಪತ್ರಿಕೆ 1 ಮತ್ತು ಪತ್ರಿಕೆ 2 ಕೂಡ ಒಂದೇ ದಿವಸ ನಡೀತದೆ. ಸೊ ಇಲ್ಲಿ ಪತ್ರಿಕೆ 2 ಮಾರ್ನಿಂಗ್ ಶಿಫ್ಟ್ ಅಲ್ಲಿ ನಡೀತದೆ 9:30ರಿಂದ 12 ಗಂಟೆ ತನಕ. ಹಾಗೇನೆ ಪತ್ರಿಕೆ 1 ಇದು ಆಫ್ಟರ್ನೂನ್ ಸೆಷನ್ ಅಲ್ಲಿ, ಈವ್ನಿಂಗ್ ಸೆಷನ್ ಅಲ್ಲಿ 2:30ರಿಂದ 5 ಗಂಟೆ ತನಕ ನಡೀತದೆ. ಸೊ ಈಗಾಗಲೇ ಹೇಳಿದಾಗೆ ಸಿಟೆಟ್ ಪರೀಕ್ಷೆಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಹಾಕಿ ಅರ್ಜಿ ಶುಲ್ಕವನ್ನ ಪಾವತಿಸಬೇಕು. ಸೊ ಇಲ್ಲಿ ನಿಮ್ಮ ಕೆಟಗರಿಗೆ ಅನುಗುಣವಾಗಿ ನೀವು ಚಾಯ್ಸ್ ಮಾಡಿದಂತ ಪೇಪರ್ಗೆ ಇಲ್ಲಿ ಶುಲ್ಕವನ್ನ ಕೊಟ್ಟಿದ್ದಾರೆ, ಪರೀಕ್ಷಾ ಶುಲ್ಕವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜನರಲ್ ಮತ್ತು OBC ವರ್ಗದ ಅಭ್ಯರ್ಥಿಗಳು ನೀವು ಕೇವಲ ಪತ್ರಿಕೆ 1 ಅಥವಾ ಪತ್ರಿಕೆ 2 ಕೇವಲ ಒಂದು ಪತ್ರಿಕೆಯನ್ನ ಮಾತ್ರ ಬರೆಯುವುದಿದ್ರೆ ನಿಮಗೆ 1,000 ರೂಪಾಯಿ ಅರ್ಜಿ ಶುಲ್ಕವನ್ನ ಇಟ್ಟಿದ್ದಾರೆ. ಹಾಗೇನೆ ನೀವು 2 ಪತ್ರಿಕೆಗಳನ್ನ ಬರೆಯುವುದಿದ್ರೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಎರಡನ್ನೂ ಕೂಡ ಬರೆಯುವುದಿದ್ರೆ ನಿಮಗೆ 1,200 ರೂಪಾಯಿಗಳ ಅರ್ಜಿ ಶುಲ್ಕವನ್ನ ಇಟ್ಟಿದ್ದಾರೆ. ಹಾಗೇನೆ ಇಲ್ಲಿ SC ST ಹಾಗೇನೆ ವಿಶೇಷ ಚೇತನ ಅಭ್ಯರ್ಥಿಗಳು ನೀವು ಕೇವಲ ಒಂದು ಪತ್ರಿಕೆ 1 ಅಥವಾ ಒಂದು ಪತ್ರಿಕೆ 2 ಸೊ ಈ ರೀತಿ ಒಂದು ಪತ್ರಿಕೆಯನ್ನ ಬರೆಯುವುದಿದ್ರೆ 500 ರೂಪಾಯಿ ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ. ಹಾಗೇನೆ 2 ಪತ್ರಿಕೆಗಳನ್ನ ನೀವು ಬರೆಯುವುದಿದ್ರೆ 600 ರೂಪಾಯಿಗಳ ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ. ಸೊ ನೀವು ಪರೀಕ್ಷಾ ಶುಲ್ಕವನ್ನ ಆನ್ಲೈನ್ ಮುಖಾಂತರ ಪಾವತಿ ಮಾಡಬಹುದು. ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಈ ತರ ಬೇರೆ ಬೇರೆ ಪೇಮೆಂಟ್ ಆಪ್ಷನ್ ಅನ್ನ ಯೂಸ್ ಮಾಡಿ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಸೊ ಪರೀಕ್ಷೆಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಿಟೆಟ್ ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹಾಕಬೇಕು. ಇಲ್ಲಿ ವೆಬ್ಸೈಟ್ ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ, ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೇವೆ, ಅದರಿಂದ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸೊ ನೆಕ್ಸ್ಟ್ ಎಲಿಜಿಬಿಲಿಟಿ ಅಥವಾ ಎಜುಕೇಶನಲ್ ಕ್ವಾಲಿಫಿಕೇಶನ್. ನೀವು ಸಿಟೆಟ್ ಪರೀಕ್ಷೆನ ಬರೀಬೇಕಿದ್ರೆ ಯಾವ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ಹೊಂದಿರಬೇಕು ಅಂತೇಳಿ ಇಲ್ಲಿ ಅವರು ಜಸ್ಟ್ ದ ಮಿನಿಮಮ್ ಕ್ವಾಲಿಫಿಕೇಶನ್ಸ್ ಫಾರ್ ಅಪಿಯರಿಂಗ್ ಇನ್ ದ ಸಿಟೆಟ್ ಆರ್ ಆಸ್ notified by NCTE. The candidates are advised to visit the website of NCTE ಅಂತೇಳಿ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಹೇಳಿದಾಗೆ ಸಿಟೆಟ್ ಪರೀಕ್ಷೆಯಲ್ಲಿ ಒಟ್ಟು 2 ಪತ್ರಿಕೆಗಳು ಇರ್ತವೆ. ಒಂದು ಪತ್ರಿಕೆ 1 ಪೇಪರ್ 1, ಇನ್ನೊಂದು ಪೇಪರ್ 2 ಪತ್ರಿಕೆ 2 ಪತ್ರಿಕೆಗಳು ಈ ತರ ಇರ್ತವೆ. ಸೊ ಪತ್ರಿಕೆ 1 1ರಿಂದ 5ನೇ ತರಗತಿಯವರೆಗೆ ಶಿಕ್ಷಕರಾಗಲು ಅರ್ಹತೆಯನ್ನು ಗಳಿಸುವಂತ ಒಂದು ಪ್ರಶ್ನೆ ಪತ್ರಿಕೆ. ಹಾಗೇನೆ ಪತ್ರಿಕೆ 2 6ರಿಂದ 8ನೇ ತರಗತಿಯವರೆಗೆ ಶಿಕ್ಷಕರಾಗಲು ಅರ್ಹತೆಯನ್ನು ಗಳಿಸಿಕೊಡುವಂತ ಪತ್ರಿಕೆ. ಸೊ ಇದರಲ್ಲಿ ಪೇಪರ್ 1 ಪತ್ರಿಕೆ 1 ನೀವು ಬರೀಬೇಕಿದ್ರೆ ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ಹೇಳಿದ್ರೆ, ಒಂದು ನೀವು PUC ಅನ್ನ ಕಂಪ್ಲೀಟ್ ಮಾಡಿರ್ಬೇಕು, 12ನೇ ತರಗತಿ ಕಂಪ್ಲೀಟ್ ಮಾಡಿರ್ಬೇಕು. ಅದರ ಜೊತೆಗೆ DED ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಅಥವಾ ಡಿಪ್ಲೊಮಾ ಇನ್ ಎಜುಕೇಶನ್ ಈ ಕೋರ್ಸ್ ಅನ್ನ ಮಾಡಿರಬೇಕು. ಸೊ ಅದರ ಜೊತೆಗೆ ನೀವು PUC ಅಲ್ಲಿ ಅಟ್ಲೀಸ್ಟ್ 50% ಅಂಕಗಳನ್ನ ಗಳಿಸಿರಬೇಕು. ಇದು ಜನರಲ್ ಮೆರಿಟ್ ಮತ್ತೆ OBC ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು, ಜನರಲ್ ಮತ್ತು OBC ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ನೀವು PUC ಮತ್ತು DED ನಲ್ಲಿ ಅಟ್ಲೀಸ್ಟ್ 50% ಅಂಕಗಳನ್ನ ಗಳಿಸಿರಬೇಕು. ಸೊ ಅದೇ ರೀತಿ SC
ST ಪ್ರವರ್ಗದ ಅಭ್ಯರ್ಥಿಗಳು ನೀವು PUC ಮತ್ತು DED ನಲ್ಲಿ ಅಟ್ಲೀಸ್ಟ್ 45% ಅಂಕಗಳನ್ನ ಗಳಿಸಿದ್ರು ಕೂಡ ನಡೆಯುತ್ತೆ. ಸೊ ಇಷ್ಟು ನಿಮಗೆ ರಿಲ್ಯಾಕ್ಸೇಷನ್ ಅನ್ನ ಕೊಡ್ತಾರೆ. ಸೊ ಅಥವಾ ನೀವು ಡಿಗ್ರಿ ಮಾಡಿದ್ರೆ, ಡಿಗ್ರಿ PUC ಆದ ನಂತರ ಡಿಗ್ರಿ ಪ್ಲಸ್ DED ಡಿಪ್ಲೊಮಾ ಇನ್ ಎಜುಕೇಶನ್ ಅಥವಾ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಈ ತರ ಕೋರ್ಸ್ ಅನ್ನ ಮಾಡಿದ್ರು ಕೂಡ ನಡೆಯುತ್ತದೆ. ಸೊ ನೀವು ಕೂಡ ಪೇಪರ್ 1 ಅನ್ನ ಬರೀಬಹುದು. ಸೊ ಇಲ್ಲಿ ನಿಮಗೆ DED ಕಂಪಲ್ಸರಿ, ಪೇಪರ್ 1 ಗೆ DED ಕಂಪಲ್ಸರಿ, DED ಮಾಡಿರ್ಲೇಬೇಕು. BEd ಮಾಡಿದಂತಹ ಅಭ್ಯರ್ಥಿಗಳು ನೀವು ಪೇಪರ್ 1 ಅನ್ನ ಬರೆಯುವ ಹಾಗಿಲ್ಲ. BEd ಮಾಡಿದಂತಹ ಅಭ್ಯರ್ಥಿಗಳು ಪೇಪರ್ 1 ಅನ್ನ ಬರೆಯುವ ಹಾಗಿಲ್ಲ. ಹಾಗಾಗಿ BEd ಮಾಡಿದಂತಹ ಅಭ್ಯರ್ಥಿಗಳು ಪೇಪರ್ 2 ಅನ್ನ ಮಾತ್ರ ಬರೀಬೇಕು. ಸೊ ಹಾಗೇನೆ ಪೇಪರ್ 2 ಗೆ ಇದು 6ರಿಂದ 8ನೇ ತರಗತಿಯವರೆಗೆ ಶಿಕ್ಷಕರಾಗಲು ನಿಮಗೆ ಅರ್ಹತೆಯನ್ನು ಗಳಿಸಿಕೊಡುವಂತಹ ಒಂದು ಪ್ರಶ್ನೆ ಪತ್ರಿಕೆ. ಸೊ ಈ ಪತ್ರಿಕೆ 2 ಪೇಪರ್ 2 ಅನ್ನ ಬರೀಬೇಕಿದ್ರೆ ನಿಮಗೆ ಇರಬೇಕಾದ ಮಿನಿಮಮ್ ಕ್ವಾಲಿಫಿಕೇಶನ್ ಏನಂತ ಹೇಳಿದ್ರೆ, ಸೊ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು, ಪದವಿ ಪ್ಲಸ್ BEd ಕೋರ್ಸ್ ಅನ್ನ ಮಾಡಿರಬೇಕು, ಬ್ಯಾಚುಲರ್ ಆಫ್ ಎಜುಕೇಶನ್ ಕೋರ್ಸ್ ಅನ್ನ ಮಾಡಿರಬೇಕು, ಅಥವಾ ನೀವು ಪದವಿ ಪ್ಲಸ್ ಡಿಗ್ರಿ ಪ್ಲಸ್ DED ಕೋರ್ಸ್ ಅನ್ನ, ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸ್ ಅನ್ನ ಮಾಡಿದ್ರು ಕೂಡ, ಅಥವಾ ಡಿಪ್ಲೊಮಾ ಇನ್ ಎಜುಕೇಶನ್ ಕೋರ್ಸ್ ಮಾಡಿದ್ರು ಕೂಡ ನೀವು ಪೇಪರ್ 2 ಅನ್ನ ಬರೀಬಹುದು. ಒಂದ ಡಿಗ್ರಿ ಪ್ಲಸ್ BEd ಬ್ಯಾಚುಲರ್ ಆಫ್ ಎಜುಕೇಶನ್, ಅಥವಾ ಡಿಗ್ರಿ ಪ್ಲಸ್ DED ಡಿಪ್ಲೊಮಾ ಇನ್ ಎಜುಕೇಶನ್ ಕೋರ್ಸ್ ಅನ್ನ ಮಾಡಿರಬೇಕು. ಸೊ ಈ ತರ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನು ಹೊಂದಿರಬೇಕು. ನೋಡ್ಕೊಳ್ಳಿ, ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನುಗುಣವಾಗಿ ನೀವು ಪೇಪರ್ ಅನ್ನ ಚಾಯ್ಸ್ ಮಾಡಬಹುದು. ಸೊ ನೆಕ್ಸ್ಟ್ CTET ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಯಾವ ರೀತಿ ಇರ್ತದೆ ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ ಪೇಪರ್ 1 ವಿಲ್ ಬಿ ಫಾರ್ ಎ ಪರ್ಸನ್ ಹೂ ಇಂಟೆನ್ಸ್ ಟು ಬಿ ಟೀಚರ್ ಫಾರ್ ಕ್ಲಾಸ್ 1 to 5th. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಪೇಪರ್ 2 ವಿಲ್ ಬಿ ಫಾರ್ ಎ ಪರ್ಸನ್ ಹೂ ಇಂಟೆನ್ಸ್ ಟು ಬಿ ಅ ಟೀಚರ್ ಫಾರ್ ಕ್ಲಾಸ್ 6 to 8th. ಸೊ ನೋಡಿ, ಇಲ್ಲಿ ಪೇಪರ್ 1 ನ ಕಂಟೆಂಟ್ ಅನ್ನ ಕೊಟ್ಟಿದ್ದಾರೆ. ಪೇಪರ್ 1 ನಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಅಂತೇಳಿ. ಸೊ ಪೇಪರ್ 1 ಅನ್ನ ಒಟ್ಟು 5 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಸೊ ಅದರಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗೋಜಿಗೆ ಸಂಬಂಧಪಟ್ಟಂತ 30 ಪ್ರಶ್ನೆಗಳು ಇರ್ತವೆ, 30 ಅಂಕಗಳು. ಪ್ರತಿಯೊಂದು ಪ್ರಶ್ನೆ ಕೂಡ 1 ಅಂಕಗಳು. ಹಾಗೇನೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳು, 30 ಅಂಕಗಳು ಇರ್ತವೆ. ಹಾಗೇನೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂದ್ರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತ 30 ಪ್ರಶ್ನೆಗಳು, 30 ಅಂಕಗಳು. ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2. ಸೊ ಇಲ್ಲಿ ನೀವು 2 ಪ್ರತ್ಯೇಕವಾಗಿರುವಂತಹ ಭಾಷೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಪ್ರಥಮ ಭಾಷೆಯಾಗಿ ಕನ್ನಡ, ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಅನ್ನ ಚಾಯ್ಸ್ ಮಾಡಬಹುದು, ಅಥವಾ ವೈಸ್ ವರ್ಸ, ಪ್ರಥಮ ಭಾಷೆ ಇಂಗ್ಲಿಷ್, ದ್ವಿತೀಯ ಭಾಷೆ ಕನ್ನಡವಾಗಿ ಚಾಯ್ಸ್ ಮಾಡಬಹುದು. ಸೊ ಈಚ್ ಲ್ಯಾಂಗ್ವೇಜ್ ಸೆಕ್ಷನ್ ಗೆ 30 ಅಂಕಗಳಿದೆ. ಸೊ ಇಲ್ಲಿ ಲ್ಯಾಂಗ್ವೇಜ್ 1 ನಲ್ಲಿ 30 ಪ್ರಶ್ನೆಗಳು, 30 ಅಂಕಗಳು. ಹಾಗೆ ಲ್ಯಾಂಗ್ವೇಜ್ 2 ಗೆ 30 ಪ್ರಶ್ನೆಗಳು, 30 ಅಂಕಗಳು. ಸೊ ಈ ತರ ಪೇಪರ್ 2 ನ ಸ್ಟ್ರಕ್ಚರ್ ಅನ್ನು ಕೊಟ್ಟಿದ್ದಾರೆ. ಇದು 6ರಿಂದ 8ನೇ ತರಗತಿವರೆಗೆ ಶಿಕ್ಷಕರಾಗಲು ಅರ್ಹತೆಯನ್ನು ಗಳಿಸಿಕೊಡುವಂತ ಪತ್ರಿಕೆ. ಸೊ ಇದರಲ್ಲಿ ಕೂಡ ಸೇಮ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗೋಜಿ CDP ಸೇಮ್ ಇದೆ. 30 ಪ್ರಶ್ನೆಗಳು, 30 ಅಂಕಗಳು. ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್, ದಿಸ್ ಇಸ್ ಫಾರ್ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಟೀಚರ್. ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಮಾತ್ರ ಇದು. ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಸೊ ಇಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ 30 ಪ್ರಶ್ನೆಗಳು, ಹಾಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ 30 ಪ್ರಶ್ನೆಗಳು. ಒಟ್ಟಾಗಿ 60 ಪ್ರಶ್ನೆಗಳು, 60 ಅಂಕಗಳು ಇಲ್ಲಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಪಾರ್ಟ್ ಇಂದ. ಹಾಗೇನೆ ಸೋಷಿಯಲ್ ಸ್ಟಡೀಸ್ ಕ್ಯಾಂಡಿಡೇಟ್ಸ್ ಗಳಿಗೆ ಇಲ್ಲಿ ಸೋಷಿಯಲ್ ಸ್ಟಡೀಸ್ ಇದೆ ಅಥವಾ ಸೋಷಿಯಲ್ ಸೈನ್ಸ್ ಇದೆ. ಸೊ ಸೋಷಿಯಲ್ ಸೈನ್ಸ್ ಅಲ್ಲಿ ಒಟ್ಟು 60 ಪ್ರಶ್ನೆಗಳು, 60 ಅಂಕಗಳು. ಹಾಗೆ ಪೇಪರ್ 1 ನಲ್ಲಿ ಇದ್ದಾಗಿ ಇಲ್ಲಿ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಅಂತಿದೆ. 2 ಪ್ರತ್ಯೇಕವಾಗಿರುವಂತಹ ಭಾಷೆಯನ್ನ ತೆಗೆದುಕೊಳ್ಳಬಹುದು. ಕನ್ನಡ ಮತ್ತು ಇಂಗ್ಲಿಷ್ ಅನ್ನ ನೀವು ಪ್ರಥಮ ಮತ್ತು ದ್ವಿತೀಯ ಭಾಷೆಯನ್ನಾಗಿ ತೆಗೆದುಕೊಳ್ಳಬಹುದು. ಇದಕ್ಕೆ ಕೂಡ 30 ಅಂಕಗಳು. ಸೊ ಒಟ್ಟಾಗಿ ಇದು ಕೂಡ 150 ಪ್ರಶ್ನೆಗಳು, 150 ಅಂಕಗಳಿಗೆ ನಿಮ್ಮ ಪೇಪರ್ 2 ಕೂಡ ಇರ್ತದೆ. ಸೊ ನೆಕ್ಸ್ಟ್ ಲ್ಯಾಂಗ್ವೇಜ್ ಆಫ್ ದ ಕ್ವಶನ್ ಪೇಪರ್ ಯಾವ ಮೀಡಿಯಂ ಅಲ್ಲಿ ಇರ್ತದೆ ಅಂತೇಳಿ. ಸೊ ದ ಮೇನ್ ಕ್ವಶನ್ ಪೇಪರ್ ಬುಕ್ಲೆಟ್ ಶಲ್ ಬಿ ಬೈಲಿಂಗ್ವಲ್, ಅಂದ್ರೆ ಇಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಮಾತ್ರ ಇರ್ತದೆ. ಸೊ ಇಲ್ಲಿ ನಿಮಗೆ ಈ ಭಾಷೆಯನ್ನ ಹೊರತುಪಡಿಸಿ ನೀವು ಯಾವ ಭಾಷೆಯನ್ನ ಚಾಯ್ಸ್ ಮಾಡ್ತೀರಿ, ಸೊ ಆ ಭಾಷೆಯನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಸೆಕ್ಷನ್ಸ್ಗಳು ನಿಮ್ಗೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ಇರ್ತದೆ. ಸೊ ಹಾಗಾಗಿ CTET ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿ ಇರುವುದಿಲ್ಲ, ಕೇವಲ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ಇರ್ತದೆ. ಸೊ ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ CTET ಎಕ್ಸಾಮಿನೇಷನ್. ನೋಡಿ, ನೀವು ಈ CTET ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಬೇಕಿದ್ರೆ ಅಟ್ಲೀಸ್ಟ್ 60% ಅಂಕಗಳನ್ನ ಗಳಿಸಿರಬೇಕು. ಕನಿಷ್ಠ 60% ಅಂಕಗಳನ್ನ ಗಳಿಸಿರಬೇಕು. ಸೊ 60% ಅಂತೇಳಿ, ಸೊ 150 ಅಂಕಗಳಿಗೆ ನೀವು ಕನಿಷ್ಠ 90 ಅಂಕಗಳನ್ನ ಗಳಿಸಿದ್ರೆ ನೀವು CTET ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗ್ತೀರಿ, ಅರ್ಹತೆಯನ್ನ ಗಳಿಸ್ತೀರಿ. ಸೊ ಇದು ಯಾರು? GM ವರ್ಗದ ಅಭ್ಯರ್ಥಿಗಳು, ಜನರಲ್ ಮೆರಿಟ್ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು 90 ಅಂಕಗಳನ್ನ ಗಳಿಸಿರ್ಬೇಕು. ಸೊ ಕನಿಷ್ಠ 90 ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಿರ್ಬೇಕು. ಹಾಗೇನೆ SC, ST ಮತ್ತು OBC ವರ್ಗದ ಅಭ್ಯರ್ಥಿಗಳು ನೀವು ಅಟ್ಲೀಸ್ಟ್ 55% ಅಂಕಗಳನ್ನ ಗಳಿಸಿರ್ಬೇಕು. ಕನಿಷ್ಠ 55% ಅಂಕಗಳು ಅಂದ್ರೆ 150ಕ್ಕೆ ನೀವು
82 ಅಥವಾ 83 ಅಂಕಗಳನ್ನ ಗಳಿಸಬೇಕು. 83 ಅಂಕಗಳನ್ನ ಗಳಿಸಿದ್ರೆ ನೀವು ಸಿಟೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗ್ತೀರಿ. ನಿಮಗೆ ಸಿಟೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ನೋಡಿ, ಸಿಟೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗೋದ್ರಿಂದ ಏನೆಲ್ಲ ಪ್ರಯೋಜನಗಳು ಇದೆ ಅಂತ ಹೇಳಿ ಕೂಡ ಅದನ್ನ ಕೂಡ ಕೊಟ್ಟಿದ್ದಾರೆ. ಅಪ್ಲಿಕೇಬಿಲಿಟಿ: ದ ಸಿಟೆಟ್ ಶಾಲ್ ಅಪ್ಲೈ ಟು ಸ್ಕೂಲ್ಸ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ ಲೈಕ್ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಅಂದ್ರೆ KVS ಶಾಲೆಗಳು, NVS ನವೋದಯ ವಿದ್ಯಾಲಯ ಸಮಿತಿಗಳು, ಈ ಸಮಿತಿ ನಡೆಸುವಂತಹ ನವೋದಯ ಶಾಲೆಗಳು, ಹಾಗೆ ಸೆಂಟ್ರಲ್ ಟಿಬೇಟಿಯನ್ ಸ್ಕೂಲ್ಸ್ ಎಕ್ಸೈಸ್ ಅಂಡ್ ಸ್ಕೂಲ್ಸ್ ಅಂಡರ್ ದ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ಯೂನಿಯನ್ ಟೆರಿಟರೀಸ್ ಆಫ್ ಚಂಡೀಗಢ, ದಾದ್ರಾ ಅಂಡ್ ನಾಗರ್ ಹವೇಲಿ, ದಮನ್ ಅಂಡ್ ದಿಯು, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್, ಲಕ್ಷದ್ವೀಪ್ ಅಂಡ್ NCT ಆಫ್ ಡೆಲ್ಲಿ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಸರ್ಕಾರಗಳು ನಡೆಸುವಂತ ಶಾಲೆಗಳು ಕೂಡ ಕೇಂದ್ರೀಯ ಪಠ್ಯಕ್ರಮವನ್ನ ಹೊಂದಿರುವಂತ CBSE ಶಾಲೆಗಳಿಗೆ ನೀವು ಶಿಕ್ಷಕರಾಗಿ ನೇಮಕಾತಿಯನ್ನ ಹೊಂದಬೇಕಿದ್ರೆ ನಿಮಗೆ ಸಿಟೆಟ್ ಕಂಪಲ್ಸರಿ. ಒಂದು ಕೇಂದ್ರೀಯ ವಿದ್ಯಾಲಯ ಸಂಘಟನೆ, ಇನ್ನೊಂದು ನವೋದಯ ಶಾಲೆಗಳಿಗೆ, ಹಾಗೇನೆ ಸೆಂಟ್ರಲ್ ಟಿಬೇಟಿಯನ್ ಶಾಲೆಗಳಿಗೆ, ಹಾಗೇನೆ ಆರ್ಮಿ ಸ್ಕೂಲ್ ನೀವು ಶಿಕ್ಷಕರಾಗಿ ನೇಮಕಾತಿಯನ್ನ ಹೊಂದಬೇಕಿದ್ರೆ ಸಿಟೆಟ್ ಕಂಪಲ್ಸರಿ. ಸೊ ಹಾಗೇನೆ ಸಿಟೆಟ್ ಮೇ ಆಲ್ಸೋ ಅಪ್ಲೈ ಟು ದ ಅನ್ಎಡೆಡ್ ಪ್ರೈವೇಟ್ ಸ್ಕೂಲ್ಸ್ ಹೂ ಮೇ ಎಕ್ಸೈಸ್ ಆಪ್ಷನ್ ಆಫ್ ಕನ್ಸಿಡರಿಂಗ್ ದ ಸಿಟೆಟ್. ಕೆಲವೊಂದು ಅನುದಾನ ರಹಿತ ಖಾಸಗಿ ಶಾಲೆಗಳು ಕೂಡ ಶಿಕ್ಷಕರನ್ನ ನೇಮಕಾತಿ ಮಾಡುವಂತ ಸಂದರ್ಭದಲ್ಲಿ ಈ ಸಿಟೆಟ್ ಪರೀಕ್ಷೆಯನ್ನ ಕೇಳ್ತಾರೆ. ಸೊ ಹಾಗಾಗಿ ಈ ದೃಷ್ಟಿಯಿಂದ ಕೂಡ ಸಿಟೆಟ್ ಪರೀಕ್ಷೆ ತುಂಬಾನೇ ಇಂಪಾರ್ಟೆಂಟ್. ಹಾಗೇನೆ ಸ್ಕೂಲ್ಸ್ ಓನ್ಡ್ ಅಂಡ್ ಮ್ಯಾನೇಜ್ಡ್ ಬೈ ದ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ಮೆಂಟ್, ಲೋಕಲ್ ಬಾಡೀಸ್ ಅಂಡ್ ಏಡೆಡ್ schools shall consider the TET conducted by the state government. However, a state government can also consider CTET if it decides do not conduct the state TET ಅಂತೇಳಿ. ಸೊ ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ KRTET ಪರೀಕ್ಷೆ ಅಂತೇಳಿ ನಡೆಸ್ತಾರೆ. ಸೊ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೊ ಅದೇ ರೀತಿಯಲ್ಲಿ ನೀವು ಈ ಸಿಟೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ರೆ, ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದ್ರೆ, ಸೊ ನೀವು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವಂತಹ ಶಿಕ್ಷಕರ ನೇಮಕಾತಿಗಳಿಗೆ ಕೂಡ ನೀವು ಅರ್ಜಿಯನ್ನ ಹಾಕಬಹುದು. ಸೊ ಹಾಗೇನೆ ಕೇಂದ್ರ ಸರ್ಕಾರ ನಡೆಸುವಂತ ಶಿಕ್ಷಕರ ನೇಮಕಾತಿಗಳಿಗೆ ಕೂಡ ನೀವು ಅರ್ಜಿಯನ್ನ ಹಾಕಬಹುದು. ಹಾಗಾಗಿ ಈ ಸಿಟೆಟ್ ಪರೀಕ್ಷೆನ ಉತ್ತೀರ್ಣರಾಗೋದ್ರಿಂದ ತುಂಬಾ ಪ್ರಯೋಜನ ಇದೆ. ಎರಡೂ ಸರ್ಕಾರಗಳು ನಡೆಸುವಂತ ಶಿಕ್ಷಕರ ನೇಮಕಾತಿಗೆ ನೀವು ಅರ್ಜಿಯನ್ನ ಹಾಕಬಹುದು. ಇದು ಇದರ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಕರ್ನಾಟಕ TET ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ರು ಕೂಡ ಈ ಸಿಟೆಟ್ ಪರೀಕ್ಷೆಯನ್ನ ಅಟೆಂಪ್ಟ್ ಮಾಡಿ ಇದನ್ನ ಕ್ವಾಲಿಫೈ ಆಗ್ಲಿಕ್ಕೆ ಟ್ರೈ ಮಾಡಿ. ಸೊ ಇದರಿಂದ ನೀವು ಸೆಂಟ್ರಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಗಳು ಅಪ್ಲೈ ಮಾಡಬಹುದು. ಸೊ ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ಶಿಕ್ಷಕರ ನೇಮಕಾತಿ ನಡೀತದೆ. ಅದು ಕೇಂದ್ರೀಯ ವಿದ್ಯಾಲಯಗಳಲ್ಲಿ, ನವೋದಯ ಶಾಲೆಗಳಲ್ಲಿ, ಹಾಗೇನೆ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಪ್ರತಿ ವರ್ಷ ನೇಮಕಾತಿ ಬರ್ತಾ ಇದೆ. ಕರೆಕ್ಟ್ ಆಗಿ ನೇಮಕಾತಿಯನ್ನ ನಡೆಸ್ತಾರೆ. ಸೊ ಹಾಗಾಗಿ ನೀವು ಈ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ ಈ ಸಿಟೆಟ್ ಪರೀಕ್ಷೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನೀವು ಅರ್ಜಿಯನ್ನ ಹಾಕಬಹುದು. ಸೊ ಹಾಗೆ ವ್ಯಾಲಿಡಿಟಿ ಪೀರಿಯಡ್ ಆಫ್ ದ ಸಿಟೆಟ್ ಸರ್ಟಿಫಿಕೇಟ್. ಸೊ ನೀವು ಈ ಸಿಟೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದ್ರೆ ನಿಮಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಸಿಟೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಡಿಜಿಟಲ್ ರೂಪದಲ್ಲಿ ನಿಮಗೆ ಡಿಜಿಲಾಕರ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಈ ಸರ್ಟಿಫಿಕೇಟ್ ನ ವ್ಯಾಲಿಡಿಟಿ ಜೀವಿತಾವಧಿಯವರೆಗೆ ಇರ್ತದೆ, ಅಂದ್ರೆ ಲೈಫ್ ಟೈಮ್ ಆಗಿರ್ತದೆ. ಸೊ ಒಂದ್ಸಲ ಕ್ವಾಲಿಫೈ ಆದ್ರೆ ನೀವು ನಿಮ್ಮ ಲೈಫ್ ಟೈಮ್ ಅಲ್ಲಿ ಯಾವುದೇ ಶಿಕ್ಷಕರ ನೇಮಕಾತಿಗೆ ಈ ಸರ್ಟಿಫಿಕೇಟ್ ಅನ್ನ ನೀವು ಬಳಸಬಹುದು. ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಅಥವಾ ಪರೀಕ್ಷಾ ಕೇಂದ್ರಗಳು. ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳಿದರೆ, it is informed to all the applicants that the option to select an exam city is not available on the online application portal. ಸೊ ನೀವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ನಿಮಗೆ ಬೇಕಾಗಿರುವಂತ ಪರೀಕ್ಷಾ ಕೇಂದ್ರವನ್ನ ನೀವು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಆಪ್ಷನ್ ಅನ್ನ, ಆಯ್ಕೆಯನ್ನ ಅವರು ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಅವರು ಎಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಅನ್ನ ಕೊಡ್ತಾರೋ ಸೊ ಅಲ್ಲಿ ಹೋಗಿ ನೀವು ಪರೀಕ್ಷೆಯನ್ನ ಬರೀಬೇಕು. ಸೊ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಈ ಹಿಂದೆ ನಡೆದಂತ ಸಿಟೆಟ್ ಪರೀಕ್ಷೆಯ ಪರೀಕ್ಷಾ ಕೇಂದ್ರಗಳನ್ನ ಗಮನಿಸಿದಾಗ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ನಿಮಗೆ ಪರೀಕ್ಷಾ ಕೇಂದ್ರಗಳು ಸಿಗ್ಬಹುದು. ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಪರೀಕ್ಷಾ ಕೇಂದ್ರಗಳು ಸಿಗ್ಬಹುದು. ಹಾಗಾಗಿ ಎರಡು ಪರೀಕ್ಷಾ ಕೇಂದ್ರಗಳು ಕರ್ನಾಟಕದಲ್ಲಿ ಕನ್ಫರ್ಮ್, ಬೆಂಗಳೂರು ಮತ್ತು ಹುಬ್ಬಳ್ಳಿ. ಸೊ ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬಹುದು. ಸೊ ಅಥವಾ ನಿಮಗೆ ಬೇರೆ ಸ್ಟೇಟ್ ಅಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಸಿಕ್ಕಿದ್ರು ಕೂಡ ನೀವು ಪರೀಕ್ಷೆಗೆ ಹೋಗ್ಲಿಕ್ಕೆ ರೆಡಿ ಆಗಿರಬೇಕು. ಸೊ ಹಾಗಾಗಿ ಇಲ್ಲಿ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಪರೀಕ್ಷಾ ಕೇಂದ್ರವನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇಲ್ಲ. ಸೊ ಇನ್ನೊಂದು ಪ್ರಮುಖ ವಿಚಾರ, ಈ ಸಿಟೆಟ್ ಪರೀಕ್ಷೆ ಆಫ್ಲೈನ್ ಮೋಡಲ್ಲಿ ನಡೀತದ ಅಥವಾ ಆನ್ಲೈನ್ ಮೋಡಲ್ಲಿ ನಡೀತದ ಅಂತೇಳಿ ನಿಮಗೆ ಡೌಟ್ ಇರಬಹುದು. ಸೊ ಸಿಟೆಟ್ ಪರೀಕ್ಷೆ ಆಫ್ಲೈನ್ ಮೋಡಲ್ಲೇ ನಡೀತದೆ. ಸೊ ನಿಮಗೆ ಕ್ವಶನ್ ಪೇಪರ್ ಬುಕ್ಲೆಟ್ ಅನ್ನ ಕೊಡ್ತಾರೆ, ಹಾಗೆ OMR ಶೀಟ್ ಅನ್ನ ಕೊಡ್ತಾರೆ. ನೀವು ಆನ್ಸರ್ ಅನ್ನ OMR ಶೀಟ್ ಅಲ್ಲಿ ಶೇಡಿಂಗ್ ಮಾಡಬೇಕು. ಸೊ ಈ ತರ ನಡೆಯುವಂಥದ್ದು. ಆನ್ಲೈನ್ ಅಲ್ಲಿ ಕಂಪ್ಯೂಟರ್ ಬೇಸ್ಡ್ CBT ಮೋಡ್ ಅಲ್ಲಿ ನಡೆಯುವುದಿಲ್ಲ. ಸೊ ಹಾಗಾಗಿ ಇದನ್ನ ಕೂಡ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇವಿಷ್ಟು ಸಿಟೆಟ್ ಅಧಿಸೂಚನೆಯಲ್ಲಿ ಹೇಳಿರುವಂತಹ ಪ್ರಮುಖವಾಗಿರುವಂತಹ ಅಂಶಗಳು. ಸೊ ಆದಷ್ಟು ಎಲ್ಲವನ್ನು ಕೂಡ ಹೇಳಿದ್ದೇನೆ. ಸೊ ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಥ್ಯಾಂಕ್ ಯು. ನಮಸ್ತೆ.